ಇವತ್ತು ನಮ್ಮ ಆರ್ಟಿನಗರ ಭಾಗದಲ್ಲಿ ಅಕ್ಫಾ ಹಾಸ್ಪಿಟಲ್ ದೇವೇಗೌಡಲ್ಲಿರ್ತಕ್ಕಂಥ ಡಾಕ್ಟರ್ ಸದ್ರುದ್ದೀನ್ ಶರೀಫ್ ಅವರ ಒಂದು ತಂಡ ಅವ್ರ ಹಾಸ್ಪಿಟ್ಲಿಂದ ಒಂದು ವಾಕಥಾನನ್ನು ಆರ್ಗನೈಸ್ ಮಾಡಿದರು. ಆ ವಾಕಥಾನ್ನಲ್ಲಿ ನಾನು ಭಾಗಿಯಾಗಿದ್ದೇನೆ. ಎಲ್ಲರಿಗೂ ಗೊತ್ತಿರದಂಗೆ ಇವತ್ತು ಹೃದಯ ಸಮಸ್ಯೆಗಳು ಭಾಳ ಇದೆ. ಸಾಕಷ್ಟು ಯಂಗ್ಸ್ಟರ್ಸಲ್ಲಿ ಈ ಕಾಯಿಲೆ ಜಾಸ್ತಿ ಬರ್ತಾ ಇದೆ. ಸಾಕಷ್ಟು ಯಂಗ್ಸ್ಟರ್ಸ್ ಇವತ್ತು ಸ್ಮೋಕಿಂಗಲ್ಲಿ ಅಳವಡಿಸ್ಕೊಳ್ತಾ ಇರ್ತಾರೆ. ಅವ್ರನ್ನ ಸ್ಮೋಕಿಂಗ್ನ ಬಿಡಬೇಕು ಮತ್ತು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಬೇಕು. ದಿನನಿತ್ಯ ನಾವು ನಮ್ಮ ಜೀವನದಲ್ಲಿ ಏನು ದಿನ ಬೆಳಿಗ್ಗೆ ಎದ್ಬಿಟ್ಟು ನಾವು ಸಾಕಷ್ಟು ಸಹಕಾರ ಮಾಡ್ತೀವಿ, ಆದರೆ ನಮ್ಮ ಹೆಲ್ತ್ಗೆ ನಾವು ಯಾವತ್ತೂ ಗಮನ ಕೊಡಲ್ಲ. ಅದಕ್ಕೆ ಬೆಳಿಗ್ಗೆ ಎದ್ದು ಅಟ್ಲೀಸ್ಟ್ ಕೇವಲ ಮಿನಿಮಮ್ 5,000 to 6,000 ಸ್ಟೆಪ್ಸ್ ಅಂತ ಡಾಕ್ಟರ್ ಸದ್ರುನ್ ಹೇಳಿದ್ರು. ನಾವು ದಿನ ವಾಕ್ ಮಾಡಿದ್ರೆ ನಮಗೆ ಮುಂದಿನ ದಿವಸದಲ್ಲಿ ಭಾಳ ಒಳ್ಳೆಯದಾಗತ್ತೆ. ಎಷ್ಟು ನೀವು ವಾಕಿಂಗ್ ಮಾಡ್ತೀರಾ ಅಷ್ಟು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ಮತ್ತು ನಿಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದಂತ ಹೇಳ್ತಕ್ಕಂಥ ಒಂದು ಮಾತು ಹೇಳಿ ಈ ವಾಕಥಾನ್ ಮುಖಾಂತರ ಜನರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನೋಡಿ, ಎಲ್ಲ ಗೊತ್ತಿದ್ದಂಗೆ ನಿಮ್ಗೆಲ್ಲ ಗೊತ್ತಿರೋ ವಿಚಾರ, ಸಾಕಷ್ಟು ಇವತ್ತು ಯಂಗ್ಸ್ಟರ್ಸು, ವಿಶೇಷವಾಗಿ 18 to 25 ವರ್ಷದ ಯುವಕರು, ಕಾಲೇಜ್ ಹೋಗೋ ಯುವಕರು ಬೇರೆ ದಾರಿ ತಪ್ಪು ಹೋಗಿದ್ದಾರೆ. ಒಂದು ಸ್ಮೋಕಿಂಗ್ ಅಲ್ಲಿ ಆಗ್ಬೋದು, ಒಂದು ಡ್ರಗ್ಸ್ ಅಲ್ಲಿ ಆಗ್ಬೋದು. ಅವರು ಬಹಳ ಒಂದು ರೀತಿಯಲ್ಲಿ ತಾನಾಗೆ ಅವರು ಕಳ್ಕೊಂತಲ ಒಂದು ವೇತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನನ್ನ ಮನವಿ, ದಯವಿಟ್ಟು ಇದನ್ನ ಒಳ್ಳೆ ಹ್ಯಾಬಿಟನ್ನ ಕಲ್ಟಿವೇಟ್ ಮಾಡಿ, ಕೆಟ್ಟ ಹ್ಯಾಬಿಟನ್ನ ಬಿಟ್ಟು, ನಿಮಗೆ ಯಾರೋ ನಿಮ್ಮ ಹಿಂದೆ ನಿಮ್ಮ ತಂದೆ ತಾಯಿ ನಿಮಗೆ ಬೆಳೆಸಿ ಇವತ್ತು ನಿಮ್ಮ ಮೇಲೆ ಒಂದು ಯಾವುದೋ ಒಂದು ವಿಶ್ವಾಸ ಇಟ್ಕೊಂಡು ನಮ್ಮ ಮಗ ಮುಂದಿನ ದಿವಸದಲ್ಲಿ ಒಳ್ಳೆ ಪ್ರಜೆ ಆಗ್ತಾನಂತ ಒಂದು ಭರವಸೆನ ಇಟ್ಕೊಂಡಿದ್ದಾರೆ. ಆ ಭರವಸೆನ ದಯವಿಟ್ಟು ಮುರಿಬೇಡಿ. ಅವರನ್ನ ನೋಡ್ಕೊಳ್ತಕ್ಕಂಥ ಕೆಲಸ ನೀವು ಚೆನ್ನಾಗಿದ್ರೆ ನಿಮ್ಮ ತಂದೆ ತಾಯಿ ಚೆನ್ನಾಗಿರ್ತಾರೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಅಕ್ಫಾ ಹಾಸ್ಪಿಟಲ್ ಒಂದು ಪ್ರೈವೇಟ್ ಹಾಸ್ಪಿಟಲ್ ಇದೆ. ಇಲ್ಲಿ ಹಾರ್ಟ್ ಟ್ರೀಟ್ಮೆಂಟ್ ಆಗ್ತದೆ. ನಾನು ಡಾಕ್ಟರ್ ಸದ್ರುದ್ದೀನ್ ಹೇಳಿದ್ದೀನಿ, ಒಳ್ಳೆ ಉತ್ತಮ ಟ್ರೀಟ್ಮೆಂಟ್ ಕೊಡ್ರಿ. ಉತ್ತಮ ಜೊತೆಯಲ್ಲಿ ಬಡವರು ಸಹ ಎಮರ್ಜೆನ್ಸಿಯಲ್ಲಿ ಬರ್ತಕ್ಕಂಥ ಜನ ಇರ್ತಾರೆ. ಸಡನ್ ಆಗಿ ಅಟ್ಯಾಕ್ ಆದಾಗ ಹತ್ರವಾಗ ಇರ್ತಕ್ಕಂಥ ಹಾಸ್ಪಿಟಲ್ ಯಾರಾದ್ರೂ ಅಕ್ಫಾ ಆಗ್ತದೆ, ಅಲ್ಲಿ ಹೋದಾಗ ನೀವು ದಯವಿಟ್ಟು ಕಮರ್ಷಿಯಲ್ ಮಾಡಬೇಡಿ, ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಕೆಲಸನೂ ಮಾಡಿ ಅಂತ ಅವ್ರಿಗೆ